ಅಂಗಾದ ಲಾಯರ್ ಜಗದೀಶ್ ಮೆಟ್ರೋ ಸ್ಟೇಷನ್ಗೆ ದುಡ್ಡು ಕೊಟ್ಟವರ ಹೆಸರು ಡಿಕೆ ಹೇಳಿಕೆಗೆ ಲಾಯರ್ ಜಗ್ಗಿ ಫುಲ್ ಗರಂ ಆಗಿದ್ದಾರೆ. ಎಲ್ಲಿಗೆ ಬಂತು ಪರಿಸ್ಥಿತಿ ನೋಡ್ರಿ, ಯಾರು ದುಡ್ಡು ಕೊಟ್ರೆ ಅವರ ಹೆಸರಂತೆ. ಡಿಕೆ ಮೇಲೆ ಮತ್ತೆ ರಾಂಗ್ ಆದಂತಹ ಲಾಯರ್ ಜಗ್ಗಿ ಮೆಟ್ರೋ ಸ್ಟೇಷನ್ಗೆ ದುಡ್ಡು ಕೊಟ್ಟವರ ಹೆಸರು. ಡಿಕೆ ಹೇಳಿಕೆಗೆ ಲಾಯರ್ ಜಗ್ಗಿ ಫುಲ್ ಗರಂ ಆಗಿದ್ದಾರೆ. ಎಲ್ಲಿಗೆ ಬಂತು ಪರಿಸ್ಥಿತಿ ನೋಡಿ, ಯಾರು ದುಡ್ಡು ಕೊಟ್ರೆ ಅವರ ಹೆಸರಂತೆ. ಮುಂದಿನ ಚುನಾವಣೆಯಲ್ಲಿ ಡಿಕೆನ ಸೋಲಿಸಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಹೀಗಂತ ಕರೆ ಕೊಟ್ಟ ಲಾಯರ್ ಜಗದೀಶ್ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ. ಡಿಕೆ ಮೇಲೆ ಮತ್ತೆ ರಾಂಗ್ ಆದ ಲಾಯರ್ ಜಗದೀಶ್ ಬಿಜೆಪಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ, ಇನ್ನು ಪರಪ್ಪನ ಅಗ್ರಹಾರದ ಮಾಜಿ ಕೈದಿ. ಮೆಟ್ರೋ ಸ್ಟೇಷನ್ಗೆ ದುಡ್ಡು ಕೊಟ್ಟವರ ಹೆಸರು. ಡಿಕೆ ಮೇಲೆ ಮತ್ತೆ ಗರಂ ಆಗಿದ್ದಾರೆ ಲಾಯರ್ ಜಗ್ಗಿ. ಮುಂದಿನ ಚುನಾವಣೆಯಲ್ಲಿ ಡಿಕೆನ ಸೋಲಿಸಬೇಕು ಅಂತ ಹೇಳಿ ಕರೆ ಕೊಟ್ಟವ್ರೆ. ಹೀಗಂತ ಕರೆ ಕೊಟ್ಟ ಲಾಯರ್ ಜಗದೀಶ್ ಏನು ಮಾತನಾಡಿದ್ದಾರೆ, ಹೆಂಗೆ ರಾಂಗ್ ಆಗಿದ್ದಾರೆ ಕೇಳಿಸ್ಕೊಳ್ಳಿ. ಎಸ್, ಡಿಕೆ ಹೇಳಿಕೆಗೆ ಲಾಯರ್ ಜಗದೀಶ್ ಅವರು ಖಂಡನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ, ಯಾರು ದುಡ್ಡು ಕೊಡ್ತಾರೋ ಅವ್ರ ಹೆಸರನ್ನ ಇಡ್ತಾರಂತೆ ಮೆಟ್ರೋ ಸ್ಟೇಷನ್ಗೆ. ಎಲ್ಲಿಗೆ ಬಂತು ನೋಡಿ ನಮ್ಮ ಪರಿಸ್ಥಿತಿ ಅಂಥೇಳಿ, ಯಾರು ದುಡ್ಡು ಕೊಟ್ಟರೆ ಅವರ ಹೆಸರಂತೆ. ಡಿ ಕೆ ಶಿವಕುಮಾರ್ 2028ರಲ್ಲಿ ಡಿ ಕೆ ಒಂದು ಹೇಳಿಕೆ ಕೊಟ್ಟಿದ್ದರು, ನನ್ನ ಲೀಡರ್ಶಿಪ್ನಲ್ಲಿ ಎಲೆಕ್ಷನ್ ನಡೆಯುತ್ತೆ ಅಂತ. ಸೊ ಹಾಗಾಗಿ ಲಾಯರ್ ಜಗ್ಗಿ ಅವ್ರ ವಿರುದ್ಧ ರಾಂಗ್ ಆಗಿದ್ದಾರೆ. ಸೊ ಜಗ್ಗಿ ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. 2-3 ಮೆಡಿಕಲ್ ಸ್ಟೋರು, 2-3 ಆಸ್ಪತ್ರೆಗಳು ಸಿಗ್ತವೆ. ದಿನಕ್ಕೆ 1/4 kg ಮಾತ್ರೆ ತಿಂದು ಜೀವನ ಮಾಡೋ ಮಟ್ಟಕ್ಕೆ ಜನ ಬಂದಿದ್ದಾರೆ. 30 ವರ್ಷಕ್ಕೆ ತಲೆಗೂದಲು ಉದುರೋಗುತ್ತೆ, ಮುಖದಲ್ಲಿ ಕಳೆ ಇರಲ್ಲ, BP, ಶುಗರು, ಕಿಡ್ನಿ ಫೇಲ್ಯೂರು, ಕಿಡ್ನಿ ಟ್ರಾನ್ಸ್ಪ್ಲಾಂಟು. ಇದೇ ಮನುಷ್ಯನ ಜೀವನ ಬೆಂಗಳೂರಲ್ಲಿ. ಪಾವನೆ ಯಾರು ಗೊತ್ತಾ? ದುಡ್ಡು ಮಾಡಿರೋರು ಪಾವನ. ಒಂದಷ್ಟು ಜಮೀನುಗಳು ಮಾಡ್ಕೊಂಡಿರ್ತಾರೆ, ಫಾರ್ಮ್ ಹೌಸು, ಫ್ಲಾಟು, ಒಳ್ಳೆ ಕಾಸು, ಒಳ್ಳೆ ಮಾಲುಗಳು. ಮೆಟ್ರೋ ಸ್ಟೇಷನ್ ಹೆಸರುಗಳನ್ನು ಹರಾಜಾಗ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಸರ್ಕಾರ ಬಂದಿದೆ ನೋಡ್ರಿ. ಎವ್ರಿಥಿಂಗ್ ಇಸ್ 100% ಬಿಸ್ನೆಸ್. ವೆಲ್ಫೇರ್ ಅನ್ನೋ ಹೆಸರೇ ಇಲ್ಲ. ಏನಕ್ಕೆ ಬೇಕಂತಂಗಾರೆ ಇಂಥ ಸರ್ಕಾರಗಳು? ಇಂಥ ಬಿಸ್ನೆಸ್ ಮೆನ್ಗಳನ್ನ ಸೋಲಿಸಿ, ಡಿ ಕೆ ಶಿವಕುಮಾರ್ ಅಂತವರನ್ನ ಸೋಲಿಸಿ, ಸಮಾಜವನ್ನ ಉಳಿಸಿ. ಈ ಕಮರ್ಷಿಯಲೈಸೇಷನ್ ಆಫ್ ವರ್ಟಿಕಲ್ ಸಿಸ್ಟಮ್ ಇದೆಯಲ್ಲ, ತುಂಬಾ ದೊಡ್ಡ ಹೊಡೆತ. ಬಡವರಿಗೆ, ಕಡು ಬಡವರಿಗೆ, ಸಾಮಾನ್ಯ ಜನರಿಗೆ ತುಂಬಾ ದೊಡ್ಡ ಹೊಡೆತ. ಅವನು ನೋಡಿದ್ರೆ ತೇಜಸ್ವಿ ಸೂರ್ಯ ನಮ್ಮ ಕೇಂದ್ರ ಸರ್ಕಾರದೇ ಪರ್ಸೆಂಟೇಜ್ ಜಾಸ್ತಿ ಅಂತಾರೆ, ಇವ್ರು ನೋಡಿದ್ರೆ ರಾಜ್ಯ ಸರ್ಕಾರ ನಮ್ದೇ ಪರ್ಸೆಂಟೇಜ್ ಜಾಸ್ತಿ ಅಂತಾರೆ. ಇಬ್ರು ಕೂಡ ಮೆಟ್ರೋ ಬಳಸೋ ವ್ಯಕ್ತಿಗಳು, ಮೆಟ್ರೋ ಬಳಸೋ ಅಂತ ವ್ಯಕ್ತಿಗಳಿಗೆ ಟಿಕೆಟ್ ಅನ್ನು ಗಗನಕ್ಕೇರಿಸಿದ್ದಾರೆ. ಇಬ್ರು ಕೂಡ ಕಡಿಮೆ ಮಾಡಲ್ಲ. ಬಟ್ ಹೆಸರುಗಳು ಸಂಪಾದನೆ ಮಾಡಕ್ ಮಾತ್ರ ಕೇಳಂಗೆ ಇಲ್ಲ. ಬಡತನದಲ್ಲಿ ಬೆಲೆ ಏರಿಸಿ ಕಿತ್ತು ತಿನ್ನುವ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ದಿಕ್ಕು ತಪ್ಪಿಸಕ್ಕೆ ಮಾಡುವಂಥದ್ದು ಒಂದಷ್ಟು ಸಂಭ್ರಮಾಚರಣೆಗಳು ಮಾಡ್ತಾರೆ. ಇಂಡಿಪೆಂಡೆನ್ಸ್ ಡೇ ಬಂತಲ್ಲ, ದೇಶನ ಪ್ರೀತಿ ಮಾಡಂಗಿದ್ರೆ ನಾವು ಮಿಲಿಟರಿ ಕಟ್ ಮಾಡಿಸ್ಬೇಕಂತೆ, ಹೆಣ್ಮಕ್ಳು ಸಿಂಧೂರ ಇಟ್ಕೊಬೇಕಂತೆ. ನಮ್ಮ ಟ್ಯಾಕ್ಸ್ನೆಲ್ಲ ದೇಪ್ಕೊಂಡ್ ತಿಂದಾಕಿ ಬೆಲೆ ಏರಿಸ್ಬಿಟ್ಟು ಯಾರ ಮುಖದಲ್ಲೂ ಕಳೆ ಇಲ್ಲ, ಯಾರ ಜೋಬಲ್ಲೂ ದುಡ್ಡಿಲ್ಲ, ಯಾರ ಬ್ಯಾಂಕಲ್ಲೂ ದುಡ್ಡಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.